ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೋಗೋಣ. ಇಲ್ಲಿ ಯಾರು ಕ್ಯಾಮ್ರಾಮ್ಯಾನ್ ಇಲ್ಲ, ನಾನು ಪಪ್ಪ ಕೊಡೋದೆಲ್ಲ ದುಡ್ಡು ಎಲ್ಲ ಆ ಗೊಂಬೆ ಕೊಡ್ಸು ಈ ಗೊಂಬೆ ಕೊಡ್ಸು, ಅಮ್ಮನ ದೇವಿನ ಕೆಳಗಡೆ ಕೊಡ್ಸು. ವಾವ್, ಕ್ಲೇ ಇದು ಬೇಬಿದು. ನೋಡೋಣ ಎಷ್ಟು ಕಲೆಕ್ಟ್ 3 ಪೀಸ್ಗೆ ಒಂದೊಂದಕ್ಕೆ 100 ಜಸ್ಟ್ 45 ರೂಪೀಸ್. ಏನಪ್ಪ, ಜೀರಿಗೆ ಸಾಸಿವೆ ಹಾಕೋಣ. ಇವತ್ತು ನಾವು ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ವ್ಲಾಗ್ ಅಂದರೆ, ಸಿಂಪಲ್ ಆಗಿ ನಮ್ಮ ಮನೆ ಹತ್ರನೇ ಒಂದು ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಬಂದಿದ್ದಾರಲ್ಲ, ಅದಕ್ಕೋಸ್ಕರ ನಮ್ಮಮ್ಮ ನಾನು ಬೇಬಿ ಹೊರಟಿದ್ದೀವಿ. ಮನೇಲಿದ್ದು ಇದು ಬೋರ್ ಆಗ್ತಾಯಿತ್ತು, ಅದಕ್ಕೆ ನಾನು ಬೇಬಿ ಎಲ್ಲರೂ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಲ್ಲ ಬೇಬಿ. ಏನೇನು ಪರ್ಚೇಸ್ ಮಾಡ್ತೀವಿ ಏನು ಅಂತ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ನಮ್ಮಮ್ಮಗೆ ಪಾಪ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬರೋಲ್ಲ. ಸಿಂಪಲಾಗಿ ಇದೊಂದು ಬ್ಯಾಗ್ ಇಟ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಒಂಥರ ಬೋರ್ ಆಗ್ತಿತ್ತು ಸಡನ್ನಾಗಿ. ಸೊ ಹಾಯ್ ಗಾಯ್ಸ್, ತುಂಬ ದಿನ ಆದಮೇಲೆ ಇವತ್ತು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಕೂಡ ಮನೆಗೆ ಬಂದಿದ್ರಲ್ಲ, ಆವಾಗಿನ ವೀಡಿಯೋ ಅಷ್ಟೇ. ನಾನು ಇವಾಗ ಮಿನಿ ವ್ಲಾಗ್ ಮಾಡ್ತಿರೋದ್ರಿಂದ ಲಾಂಗ್ ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಆದರೂ ಕೂಡ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಗ್ಯಾಪ್ ತೊಗೊಂಡೇನಿಲ್ಲ, ಜಸ್ಟ್ 1 ವೀಕ್ ಅಷ್ಟೇ. ಆ್ಯಂಡ್ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ಫಸ್ಟ್ ಹೇಳೋದ್ನಲ್ಲ, ಜಸ್ಟ್ ಇನ್ನೂ ತುಂಬ ವೀಡಿಯೋಸ್ ಇದೆ, ಅದನ್ನೆಲ್ಲ ಎಡಿಟ್ ಮಾಡೋಕ್ಕಾಗಿಲ್ಲ. ಇವಾಗ ಶಾರ್ಟ್ ವಿಡಿಯೋ ಅಂತ ಇದ್ದಿದ್ದು ಇದೊಂದೇ, ಅದಕ್ಕೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಶಾಪಿಂಗ್ ವಿಡಿಯೋ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ವಿಶಾಲ್ ಮಾರ್ಟಿಗೆ ಬಂದ್ವಿ. ನನಗೆ ಏನಾದ್ರು ಈ ಥರ ಬೋರ್ ಆದಾಗ ಶಾಪಿಂಗ್ ಹೋಗಬೇಕು ಅಂತ ಅನಿಸ್ತಿರುತ್ತೆ. ನಿಮಗೂ ಏನಾದರೂ ಆ ಥರ ಅನಿಸಿದ್ರೆ ಕಮೆಂಟ್ ಮಾಡಿ. ನನಗೆ ಏನೂ ಪ್ಲ್ಯಾನ್ ಇರಲಿಲ್ಲ, ಸುಮ್ಮನೆ ಒಂಥರ ಮನೇಲಿದ್ದು ಇದು ಒಂಥರ ಏನೋ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅಮ್ಮನೂ ಕೂಡ ಇದ್ರಲ್ಲ, ಪಾಪಗೂ ಬೋರ್ ಆಗಲ್ಲ ಅಂತ ಹೇಳಿಬಿಟ್ಟು 3 ಜನನೂ ಹೋದ್ವಿ. ಪರವಾಗಿಲ್ಲ, ನಾಟ್ ಬ್ಯಾಡ್. ಇಲ್ಲಿ ಯಾವ ಥರ ಅಂದರೆ, ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದಾಗೆಲ್ಲ ನಿಜ ಚೆನ್ನಾಗೇ ಇರಲ್ಲ. ಸುಮ್ಮನೆ ಏನೂ ಪ್ಲ್ಯಾನ್ ಇರಲ್ವಲ್ಲ, ಅವಾಗ ಹೋದಾಗ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿದೆಯಾ? ಚೆನ್ನಾಗ ನೋಡಿ, ಕರೆಕ್ಟಾಗಿ ಆಯ್ತದೆ. ಇದು ಒಂದು ತಿಂಗಳಿಗೆ ಬೆಳೀತಾ ಇರ್ತಾವೆ, ಚಿಕ್ಕ ತಗ ಏನು ಮಾಡ್ತೀವಿ. ಬರಮ್ಮ, ಅವಳು ಬಾಲ್ ಸಿರಿ. ಆ್ಯಂಡ್ ನನಗೆ ಇವಾಗ ಒಂದು ಶಾರ್ಟ್ ಕುರ್ತಿಗಳು ಇವಾಗೆಲ್ಲ ಟ್ರೆಂಡಿಂಗ್ ಇತ್ತಲ್ಲ ಅಂತ ಇದನ್ನು ನೋಡಿದೆ. ಆ್ಯಂಡ್ ಲಾಸ್ಟಲ್ಲಿ ಟ್ರಯಲ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ಪಾಪುಗೆ ಸ್ವಲ್ಪ ಫ್ರಾಕ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಇದೆಲ್ಲ ಬರೀ ಒಂದು 600-500ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ ಹಾಕ್ಬಿಟ್ಟು ನಾವು ಮತ್ತೆ ಯೂಸ್ ಮಾಡಲ್ಲ ಅಲ್ವಾ, ಬೆಸ್ಟ್ ಅನಿಸುತ್ತೆ. ತುಂಬ ಕಾಸ್ಟ್ಲಿ ಫ್ರಾಕ್ಸ್ ಎಲ್ಲ ಸುಮ್ಮನೆ 2000-3000 ಕೊಟ್ಟರೆ ಒಂದು 2-3 ಟೈಮ್ಸ್ ಹಾಕಂಗೆ ವೇಸ್ಟ್ ಆಗಿಬಿಡುತ್ತೆ. ಯಾರು ಕ್ಯಾಮ್ರಾಮ್ಯಾನ್ ಇಲ್ಲ, ನಾನೇ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಡೈಲಿ ಎರಡು ಪಾಪ ತಗೊಳ್ತಾ ಇರೋದು, ಡೈಲಿವರೆಗೆ ನೋಡ್ತಾ ಇರೋದು. ಇದೆಲ್ಲ ನೋಡಿ ಜಸ್ಟ್ 99 ರೂಪೀಸ್. ಚೆನ್ನಾಗಿದೆ, ಇದ್ರಲ್ಲಿ ನೋಡ್ತಾ ಇದ್ದೀನಿ. ಇವಾಗ ನೋಡೋಣ, ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಹುಡುಗಿರ್ ಸ್ಲಿಪ್ಪರ್ಸ್ ಕೂಡ ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮ್ ತೊಗೊಂಡಾಗ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಅಂತ ಅನಿಸ್ತು. ಆ್ಯಂಡ್ ನಮ್ಮ ಪಾಪುದು ಇವಾಗ ಸ್ಟಾರ್ಟ್ ಆಯಿತು. ಅಲ್ಲಿ ಪೆನ್ನು, ಪೆನ್ಸಿಲ್ಗಳು ಏನೇನು ನೋಡ್ತಾಳೋ ಅದೆಲ್ಲ ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾಳೆ. ಆ್ಯಂಡ್ ಇದು ಏನೋ ಚೆನ್ನಾಗಿದೆ ಅಂತ ತೊಗೊಂಡ್ವಿ, ಬಟ್ ಅದು ನೋಡಿ ಈಸಿಯಾಗಿ ಬಂದುಬಿಡುತ್ತೆ. ವೇಸ್ಟ್ ಅಂತ ಅನಿಸ್ತು. ಕಡಿಮೆನೇ, ಬಟ್ ಅದು ನಾವೇನು ದುಡ್ಡಿಟ್ರು ಮತ್ತೆ ವಾಪಸ್ ತೊಗೊಬಿಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ಟಾಯ್ಸ್ ಕಡೆ ಬಂದುಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ಇದ್ಲು. ಮನೇಲೇ ತುಂಬ ಇದೆ, ಅದು ನಾವು ಮುಟ್ಟೋದೇ ಇಲ್ಲ. ಹೊಸ್ದಾಗಿ ತೊಗೊಂಡು ಬಂದಾಗ ಅಲ್ಲಿ ಒಂದಿನ ಆಟಾಡ್ತಾಳೆ ಅಷ್ಟೇ. ಹತ್ರ ನೆಕ್ಸ್ಟ್ ಡೇ ಅದು ಮೂಲೆನೇ ಸೇರಿಬಿಡುತ್ತೆ ಅಂತ ಹೇಳಿ ನಾನೇನು ಇವತ್ತು ಬೇಡ ಅಂತ ಏನೂ ಕೊಡಿಸಿಲ್ಲ. ಎಲ್ಲ ಆ ಗೊಂಬೆ ಕೊಡಿಸು ಈ ಗೊಂಬೆ ಕೊಡಿಸು ಅಂತ ತಲೆ ತಿಂತಿದ್ದಾಳೆ. ಇಲ್ಲಿ ನೋಡಿ, ಆಲ್ರೆಡಿ ಅದೆಲ್ಲ ಚಿಕ್ಕ ಬೇಬಿ, ಸ್ಮಾಲ್ ಬೇಬಿ ಆಟಾಡೋದು ಕಣೋ. ಚೆನ್ನಾಗಿಲ್ಲ, ಬರೋ ಬೇಬಿ. ಪಾಪ ಮೂಲಲ್ಲಿ ಆಲ್ರೆಡಿ ಆಟ ಸಾಮಾನುಗಳೆಲ್ಲ ಬಿದ್ದವೆ. ನಡಿ ಸಾಕು, ಬನ್ನಿ. ಏನು ಬೇಕು ಇವಾಗ? ಏನು? ಆ್ಯಂಡ್ ಇವಾಗ ನನಗೆ ಬ್ಯಾಗ್ಸ್ ಅಂದರೆ ಇಷ್ಟ. ಯಾವುದೂ ಶಾಪ್ ಮಾಡಿರಲಿಲ್ಲ ರೀಸೆಂಟಾಗೆ, ಅದಕ್ಕೋಸ್ಕರ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಬ್ಯಾಗ್ಸ್ ಎಲ್ಲ, ಬಟ್ ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಇವಾಗ ಅವನ್ನೆಲ್ಲ ಕೆಳಗಡೆ ಬಿಟ್ಟು ನಾನು ಮೇಲ್ಗಡೆ ಸ್ವಲ್ಪ ಕಿಚನ್ಗೆ ಏನಾದರೂ ನೋಡೋಣ ಅಂತ ಬಂದೆ. ಇದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಇವಾಗ ಏನೂ ಪ್ಲ್ಯಾನ್ ಇರಲಿಲ್ವಲ್ಲ, ಮತ್ತೆ ಬರೋಣ ಅಂತ ಜಸ್ಟ್ ಹಂಗೆ ನೋಡ್ಕೊಂಡು ಬಂದೆ. ನೋಡಿ, ಡಿಸ್ ವಾಷರ್ ಕೂಡ
ಎಷ್ಟು ಚೆನ್ನಾಗಿತ್ತು. ಎಲ್ಲನೂ ಅಷ್ಟೇ ಒಂಥರ ಯೂನಿಕಾಗಿತ್ತು. ನೆಕ್ಸ್ಟ್ ಟೈಮ್ ಬರೋಣ ಮತ್ತೆ ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಅಂತ ಜಸ್ಟ್ ಎಲ್ಲನೂ ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಗಾಯ್ಸ್, ಇವಾಗ ನಮ್ಮ ಅಮ್ಮನ ದೇವಿನ ಕೆಳಗಡೆ ಕೂರಿಸ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ. ಸಕ್ಕತ್ತಾಗಿದೆ. ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಬರಬೇಕು ಇದನ್ನೆಲ್ಲ ಶಾಪಿಂಗ್ ಮಾಡೋಕ್ಕೆ. ಒಂದೊಂದು ಕಡಿಮೆ ರೇಟ್ ಇದ್ರೂ ಏನು ತೊಗೊತ ತುಂಬ ಆಗ್ಬಿಡುತ್ತೆ. ನೋಡಿ ಬಾಕ್ಸಸ್. ಆ್ಯಂಡ್ ಇಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಈ ಥರ ಬೌಲ್ಸ್ಗೆಲ್ಲ ತುಂಬ ಆಫರ್ ಇತ್ತು. ಅದ್ರಲ್ಲಿ ಸ್ವಲ್ಪ ತೊಗೊಂಡೆ. ಬನ್ನಿ ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಷ್ಟೇ, ಜಾಸ್ತಿ ಆಲ್ರೆಡಿ ಟೈಮ್ ಆಗೋಯಿತು. ನಮ್ಮದು ಹುಡುಗಿರು ಶಾಪಿಂಗ್ ಅಂದರೆ ಗೊತ್ತಲ್ಲ, 1 ಅವರ್ ಅಂದರೆ 2 ಅವರ್ ಆಗಿರುತ್ತೆ. ಲೇಟಾಗಿಬಿಡ್ತು ಅಂತ ಹೇಳಿ ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡೆ ಅಂತ ಎಲ್ಲ ಇವಾಗ ತೋರಿಸ್ತೀನಿ. ನಮ್ಮ ಕ್ಯಾಟ್ ನೋಡಿ ಗಾಯ್ಸ್, ವೆಲ್ಕಮ್ ಮಾಡ್ತಾಯಿದ್ದೆ ಎಲ್ಲರಿಗೂ. ಏನು ಮಾಡ್ತಾಯಿದ್ದೆ ನೀನು? ಬೇಜಾರು ತೋರಿಸಿದೇನು? ಇದು ನೋಡಿ, ಬರೀ ಕ್ಲೇ ಸೆಟ್ಟು ಬರೀ 100 ರೂಪೀಸ್. ಆ್ಯಂಡ್ ಇದೊಂದು ಕ್ಲೇ ಸೆಟ್ಟು ಏನೇನು ಎಜುಕೇಷ್ನಲ್ ಒಳಗೆ ಯೂಸ್ ಆಗುತ್ತೋ ಆ ಥರದ್ದು ಮಾತ್ರ ಕೊಡಿಸಿದ್ದೀನಿ. ಸುಮ್ಮನೆ ಅನ್ನೆಸೆಸರಿ ಟಾಯ್ಸ್ ಅವೆಲ್ಲ ತೊಗೊಂಡ್ರೆ ಮೂಲೆನೇ ಸೇರೋದು ಅಂತ. ಮಕ್ಕಳಿಗೆ ಇದೆಲ್ಲ 5 ಮೋಟರ್ ಆ್ಯಕ್ಟಿವಿಟಿ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳಿ ಈ ಥರ ಒಂದು ಎಲ್ಲ ಕಲರ್ಸು ಬಂದಿತ್ತು. ಆ್ಯಂಡ್ ಈ ಥರ ಶೇಪ್ಸ್ ಕೂಡ ಕೊಟ್ಟಿರ್ತಾರೆ. ಚೆನ್ನಾಗಿತ್ತು ಇದು. ಬಟ್ ಏನಪ್ಪ, ಇದೊಂದು ದೊಡ್ಡ ಸ್ಟೋರಿನೇ ಮಾಡಿಬಿಟ್ರು ನಮ್ಮಮ್ಮ. ಒಂದಿನ ಅಷ್ಟೇ ಅವಳು ಆಟಾಡಿದ್ದು, ಏನೋ ಬಾಯಿಗೆ ಹಾಕ್ಕೊಂಡು ಮಲ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಬಿಸಾಕೇ ಬಿಟ್ಟಿದ್ದಾರೆ. ಬೌಲ್ಸು ಬೈ ಒನ್ ಗೆಟ್ ಒನ್ ಇತ್ತು. ಏನೋ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಸಲಾಡ್ಸ್ ಎಲ್ಲ ಮಾಡ್ತಾಯಿರ್ತೀನಿ, ಎಲ್ಲ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಒಂದು 119 ಅಂದರೆ ಒಂದೊಂದಕ್ಕೆ 60 ರೂಪೀಸ್ ಬಿದ್ದಿದೆ. 60 ರೂಪೀಸು. ಇದಕ್ಕೊಂದು 80 ಅಂದರೆ ತಗೊಂಡಿದ್ದೀನಿ. ನಾನು ಈ ಥರ ಬ್ಯಾಗ್ ಕ್ಯಾರಿ ಮಾಡ್ತೀನಿ ಅದಕ್ಕೋಸ್ಕರ. ಇದು ಜಸ್ಟ್ 200 ರೂಪೀಸ್. ಆಟಕ್ಕೆ ತಂದಿರೋದು ಅದು. ನಮ್ಮ ಬೇಬಿಗೆ ಇನ್ನೊಂದು ತಂದಿದ್ದೀವಿ. ಏನಪ್ಪ, ಮನಿ ಸೇವ್ ಮಾಡೋದಕ್ಕೆ. ಬಟ್ ಇದು ತುಂಬ ದೊಡ್ಡದಿದೆ, ಎಲ್ಲ ಬಂದ್ಬಿಡುತ್ತೇನೋ ಗೊತ್ತಿಲ್ಲ, ನೋಡೋಣ. ತೋರಿಸ್ತೀನಿ. ಇದೊಂದು ಬೇಬಿಗೆ ಉಂಡಿ ತೊಗೊಂಡಿದ್ದೀವಿ. ಜಸ್ಟ್ ಇದು 39 ರೂಪೀಸ್. ನೋಡೋಣ ಎಷ್ಟು ಕಲೆಕ್ಟ್ ಮಾಡ್ಕೊಳ್ಳೆ ಅಂತ. ಅದಾದಮೇಲೆ ಇದು ಬೌಲ್ಸ್ ಏನಾದರೂ ಚೆನ್ನಾಗಿರುತ್ತೆ. ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಅಂತ. ಇದು ಅಷ್ಟೇ ಬೈ ಒನ್ ಗೆಟ್ ಒನ್. 190 ಬೈ ಒನ್ ಗೆಟ್ ಒನ್ ಅಂದರೆ ಒಂದೊಂದಕ್ಕೆ 60 ರೂಪೀಸ್. ದೊಡ್ಡದಾಗೂ ಇದೆ, ಚೆನ್ನಾಗಿದೆ. ಪ್ಲಾಸ್ಟಿಕ್ ಅಥವಾ ಏನು ಅಂತ ಗೊತ್ತಿಲ್ಲ. ತಗೊಂಡಿದ್ದೆ ನಮ್ಮನೆ ಹತ್ರ. ಚೆನ್ನಾಗಿರುತ್ತು. ಕ್ವಾಲಿಟಿ ಕೂಡ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಬಟ್ ಕಲರ್ಸು ಡಾರ್ಕ್ ಇರಲಿಲ್ಲ, ಯಾವುದು ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇದೊಂದು ಅಪ್ಪನೋ ಡೋಂಟ್ ಟಾಕ್. ಮತ್ತೆ ಇದೊಂದು 3 ಪೀಸ್ಗೆ ಒಂದೊಂದಕ್ಕೆ 100 ರೂಪೀಸ್. 300. ಇದು ಜಸ್ಟ್ 45 ರೂಪೀಸ್. ಇದು ಪ್ಯಾಂಟ್ ಸುಮ್ಮನೆ ಒಂದು ಎಲ್ಲಿ ಅಂತ ತಗೊಂಡೆ. ಇದೊಂದು ಬ್ಯಾಗ್. ಏನಪ್ಪ ಬ್ಯಾಗ್ ಇಲ್ಲ ಅಂತ ಇದೊಂದು ತಗೊಂಡೆ. ಬ್ಲ್ಯಾಕ್ ಟಾಪ್ ಶಾರ್ಟ್ ಕುರ್ತಿ, ಬಟ್ 300. ಇದು ಕೂಡ ನೋಡಿ, ಇದೆಲ್ಲ ಜಾಸ್ತಿ ಇರಲ್ಲ, ಲಿಮಿಟೆಡ್ ಸ್ಟಾಕ್ಸ್. ಈ ಸಲ ಇರೋದು, ನೆಕ್ಸ್ಟ್ ಟೈಮ್ ಸಿಗಲ್ಲ. ಚೆನ್ನಾಗಿರುತ್ತೆ. ಬ್ರೌನ್ ಪ್ಯಾಂಟ್ಗೆ, ಜೀನ್ಸ್ಗೆಲ್ಲ ಚೆನ್ನಾಗಿರುತ್ತೆ. 300 ರೂಪೀಸ್ ಇದು. ಆ್ಯಂಡ್ ಇದು ಶರ್ಟ್, ಇದೂ ಅಷ್ಟೇ 200. ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಅಷ್ಟು ಅಷ್ಟೇ. ಹಾಕೊಂಡ್ಮೇಲೆ ತೋರಿಸ್ತೀನಿ. ಆಮೇಲೆ ಇದೊಂದು ಫುಲ್ ಓವರ್, ಚಳಿಗೆ ಅಲ್ವಾ ಇವಾಗ ಅಂತ ಇದೊಂದು ತಗೊಂಡೆ. ಇದು ಅಷ್ಟೇ ಜಸ್ಟ್ 200 ರೂಪೀಸ್. ಜಸ್ಟ್ ಏನಾದರೂ ವೆಜಿಟೇಬಲ್ಸ್ ಎಲ್ಲ ಹಾಕೋದಕ್ಕೆ, ವಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದೊಂದು. ಸೊ ನಮ್ಮ ಪಾಪು ನೋಡಿ, ಫಸ್ಟ್ ಡೇ ಹೊಸ ಟಾಯ್ಸ್ ಏನು ಸಿಕ್ಕಿದ್ರು ಆಟ ಆಡ್ಕೊಂಡು ಕೂತ್ಕೊಬಿಡ್ದಾಳೆ. ಅವಳಿಗೆ ಇವಾಗ ಆಟ ಆಡೋಕ್ಕೆ ಕೊಟ್ಟು ನೈಟ್ ಊಟಕ್ಕೆ ಮಾರ್ನಿಂಗೇ ಹೀರೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಹೋಗಿದ್ವಿ. ಜಸ್ಟ್ ಇವಾಗ ಎಣ್ಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸಾಸಿವೆ ಅದೆಲ್ಲ ಹಾಕಿ ಹೀರೆಕಾಯಾಗಿ ಚೆನ್ನಾಗಿ ಹುರ್ಕೋಬೇಕು.
ನಮ್ಮ ಕಡೆ ಇದನ್ನ ಹೀರೆಕಾಯಿ ಹುರ್ದೆಸ್ರು ಅಂತ ಹೇಳ್ತಾರೆ ನಮ್ಮ ಮಂಡ್ಯ ಸೈಡಲ್ಲಿ. ನಮ್ಮಮ್ಮ ಬಂದಿದ್ರಲ್ಲ, ಸೊ ಅವ್ರ ಹತ್ರನೇ ಹೇಳ್ಸ್ಕೊಂಡು ಮಾಡ್ತಾಯಿದ್ದೆ. ನಮ್ಮ ಮನೇಲಂತೂ ಸಾಂಬಾರು ಮಾಡೋದು ತುಂಬಾ ಕಡಿಮೆ. ಮಸಾಲೆಗೆ ನಾರ್ಮಲ್ ಇವಾಗ ಚಿಕನ್ ಸಾಂಬಾರಿಗೆಲ್ಲ ಏನೇನು ಹಾಕೋ ಟೊಮೊಟೊ, ಈರುಳ್ಳಿ, ಕಾಯಿ, ಕೊತ್ತಂಬರಿ, ಕಡಲೆ ಆ ಥರ ಚಿಕನ್ ಸಾಂಬಾರಿಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ, ಸಾಂಬಾರು ಪುಡಿ ಎಲ್ಲ ಹಾಕಿ. ಇವಾಗ ಬೇಳೆ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ನೋಡಿ ಈ ಥರ ಫ್ರೈ ಆಗಬೇಕದು. ನಾವು ಆಲ್ಮೋಸ್ಟ್ ಉರಿಬೇಕಾದ್ರೆ ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟಿರಬೇಕು. ಅದೆಲ್ಲ ಆದಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆ ಹಾಕ್ಕೊಂಡ್ರೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಚೆನ್ನಾಗಿ ಹುರಿದಾಯಿತು. ಇವಾಗ ಮಸಾಲೆ ಕೂಡ ಹಾಕೋತಾ ಇದ್ದೀನಿ. ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ನೆಕ್ಸ್ಟ್ ಟೈಮ್ ಏನಾದ್ರು ಬೇಕು ಅಂತ ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ಶಾರ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಲಾಂಗ್ ವಿಡಿಯೋ ಅಂತೂ ತುಂಬಾ ಲೇಟ್ ಆಗ್ತಾಯಿದೆ. ನೋಡೋಣ ನೆಕ್ಸ್ಟ್ ವಿಡಿಯೋ ಬೇಗ ಮಿನಿ ವ್ಲಾಗ್ಸ್ ಸ್ವಲ್ಪ ಸೆಟ್ ಆಗಿಬಿಟ್ರೆ ಲಾಂಗ್ ವಿಡಿಯೋನೂ ಕೂಡ ನಾನು ಆದಷ್ಟು ಬೇಗ ಬರ್ತೀನಿ. ಯಾರೂ ನಂಗೆ ಅಷ್ಟೊಂದೆಲ್ಲ ಏನೂ ಕಮೆಂಟ್ ಮಾಡೋದು, ಯಾರೂ ರೆಗ್ಯುಲರಾಗಿ ಇನ್ನೂ ನೋಡ್ತಾ ಇಲ್ಲ. ಇಟ್ಸ್ ಓಕೆ. ಇವಾಗ ಲಾಸ್ಟಲ್ಲಿ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು 10-15 ನಿಮಿಷ ಕುದಿಸ್ಕೊಂಡ್ರೆ ಈ ಸಾಂಬಾರಂತೂ ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಇದು ಸಾಂಬಾರೆಲ್ಲ ರೆಡಿ ಮಾಡೋಕೆ ಇಟ್ಬಿಟ್ಟು ಈ ಪಾಪು ಜೊತೆ ಹೋದೆ, ಅವಳ ಜೊತೆನೇ ಸ್ವಲ್ಪ ಆಟ ಆಡಿಕೊಂಡು. ಇದಷ್ಟೇ. ನಮ್ಮಮ್ಮ ಹೇಳಿದ್ನಲ್ಲ, ಒಂದೇ ದಿನ ಪಾಪ ಕಡಿಮೆಗೆ ಸಿಕ್ಕಿತ್ತು. ಆನ್ಲೈನಲ್ಲೆಲ್ಲ ಇನ್ನೂ ಜಾಸ್ತಿ ಇತ್ತು. ಅದನ್ನು ತೊಗೊಂಡೋಗಿ ಬಿಸಾಕೇ ಬಿಟ್ಟಿದ್ದಾರೆ, ಮಗುಗೆ ಡೇಂಜರ್ ಆಗುತ್ತೆ ಅಂತ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕಷ್ಟನೇ. ಸೊ ಇವತ್ತಿನ ದಿನಾನ ಹಿಂಗೆ ನಮ್ಮ ಕ್ಯಾಟ್ ಜೊತೆ ಆಟ ಆಡಿಕೊಂಡು, ನಮ್ಮ ಬೇಬಿ ಜೊತೆ ಆಟ ಆಡಿ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದ್ರು ಇದ್ದರೆ ಕಮೆಂಟ್ ಮಾಡಿ. ಬಾಯ್.